ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ಆಫೀಸ್ಗೆ ರೆಡಿಯಾಗಿ ರೀಚ್ ಆಗಬೇಕು. ಕಮ್ ವಿತ್ ಮೀ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅನದರ್ ಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಯಿತಾ, ಸೊ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬಂದು ನನ್ನ ಆಫೀಸ್ ಬ್ಯಾಗ್ನ ಪ್ಯಾಕ್ ಮಾಡಿದೆ. ಲ್ಯಾಪ್ಟಾಪ್, ಚಾರ್ಜರ್ ಆ್ಯಂಡ್ ಅದರ್ ಎಸೆನ್ಷಿಯಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತು ವೀಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ನನ್ನ ಸ್ಮಾಲ್ ಟ್ರೈಪಾಡ್ನ ಕೂಡ ಬ್ಯಾಗಲ್ಲಿ ಇಟ್ಕೊಂಡೆ. ಫೈನಲಿ ಇಟ್ ಇಸ್ ಟೈಮ್ ಟು ಗೆಟ್ ರೆಡಿ. ಯೂಶಲಿ ಆಫೀಸಿಗೆ ರೆಡಿ ಆಗೋದು ಮತ್ತು ವೀಡಿಯೋ ಮಾಡೋದು ಸೇಮ್ ಟೈಮಲ್ಲಿ ಎಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಇವತ್ತು ಸಮ್ಹಾವ್ ಎಲ್ಲದನ್ನೂ ಮ್ಯಾನೇಜ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ರೆಡಿ ಆದೆ. ಎಲ್ಲ ರೆಡಿ ಆದಮೇಲೆ ಪರ್ಫ್ಯೂಮ್ ಹಾಕೋದನ್ನು ಮಿಸ್ ಮಾಡೋಕ್ಕಾಗತ್ತಾ ಹೇಳಿ? ನೆವರ್. ಸೊ ಪರ್ಫ್ಯೂಮ್ ಹಾಕಿ ನನ್ನ ಡೇನ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆದೆ. ಮತ್ತು ಈವ್ನಿಂಗ್ ಮಂಚಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯುಕುಂಬರ್ ಮತ್ತು ಗ್ರೇಪ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಬಿಕಾಸ್ ಸಮ್ಟೈಮ್ಸ್ ಈವ್ನಿಂಗಲ್ಲಿ ಏನಾದರೂ ತಿನ್ಬೇಕು ಅನ್ನಿಸ್ತಿರುತ್ತೆ. ಆ್ಯಂಡ್ ಆಫೀಸ್ ರೀಚ್ ಆಗಿದ ತಕ್ಷಣವೂ ಸಮ್ಟೈಮ್ಸ್ ಹೊಟ್ಟೆ ಹಸಿವಾಗ್ತಿರುತ್ತೆ, ಅವಾಗ ಒಂದು ಸ್ವಲ್ಪ ತಿನ್ಕೋಬೋದು ಅಂಥೇಳಿ. ಆಮೇಲೆ ನನ್ನ ಹೇರ್ನ ಸ್ವಲ್ಪ ಸೆಟ್ ಮಾಡಿಕೊಂಡೆ. ಇವಾಗಂತೂ ನನ್ನ ಹೇರ್ ತುಂಬಾ ಸ್ಟ್ರೇಟ್ ಆಗಿದೆ. ನಾರ್ಮಲಿ ಸ್ವಲ್ಪ ವೇವಿ ಇರುತ್ತೆ, ಚೂರೇ ಚೂರು. ಸೊ ಅದನ್ನು ಕ್ವಿಕ್ಕಾಗಿ ಸೆಟ್ ಮಾಡ್ಕೊಬಿಡ್ತೀನಿ 2 ಮಿನಿಟ್ಸಲ್ಲಿ. ಫೈನಲಿ ಹೇರ್ ಕೂಡ ಸೆಟ್ ಆಯಿತು ಆ್ಯಂಡ್ ನಾನು ಕೂಡ ರೆಡಿ ಆದೆ. ಆಮೇಲೆ ಆಟೋ ಬುಕ್ ಮಾಡಿ ಆಫೀಸ್ಗೆ ಹೊರಟೆ. ಆಟೋದಲ್ಲಿ ಹೋಗುವಾಗ ಐ ಆಲ್ವೇಸ್ ಟೈಮ್ ಮೈ ಹೇರ್, ಆಯಿತಾ. ಯಾಕೆ ಅಂತ ಹೇಳ್ಬೇಕಂತ ಇಲ್ಲ ಅನಿಸುತ್ತೆ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಫೈನಲಿ ಇವಾಗ ನಾನು ಆಫೀಸ್ ರೀಚ್ ಆದೆ. ಇವತ್ತು ನನ್ನ ಡೇ ಆಫೀಸಲ್ಲಿ ಹೇಗಿರುತ್ತೆ ಅಂತ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್.